ಪ್ಯಾರಡೈಸ್ ಟಾಕ್ಸಿಕ್ ಯಾವ್ದು ವಿನ್ ಆಗುತ್ತೆ? A few moments later. ನಿಜವಾಗ್ಲೂ ನಿಮ್ಗನ್ಸುತ್ತಾ ಪ್ಯಾರಡೈಸ್ ಟಾಕ್ಸಿಕ್ ಮುಂದೆ ನಿಲ್ಲುತ್ತೆ ಅಂತ? ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಆದ್ರೆ ಈ ಒಂದು ವಿಷಯ ಗೊತ್ತಾದ್ಮೇಲೆ ನಿಜವಾಗ್ಲೂ ಅನ್ಸುತ್ತೆ ಆ ವಿಷಯ ಏನು, ಆ ವಿಷಯ ಯಾವುದು, ಹೇಗಿರುತ್ತೆ ಪ್ಯಾರಡೈಸ್ ಹಾಗೆ ಟಾಕ್ಸಿಕ್ ಅಂತ ಇವತ್ತು ನಾವು ಮಾತಾಡ್ತಾ ಇದೀವಿ. ಆದ್ರೆ ಕಿವಿಗೆ ಸಿಗಾಕೊಡ ಕಿತ್ತು ಬಿಸಾಕೋ. ಮೊದಲೇ ಫ್ಯಾನ್ಸ್ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಏನಿರುತ್ತೆ ಏನಿರುವುದಿಲ್ಲ ಅಂತ. ಸೊ ಅದು ತುಂಬಾ ಸ್ಟಾರ್ಟ್ ಮಾಡೋಣ. ನಮಸ್ತೆ, ನಾನು ನಿಮ್ಮ ಕಿರಣ್ ರಾಥೋಡ್. ವೆಲ್ಕಮ್ ಟು ಕಿರುವಡ್ಡ. ಬ್ರೂಟಲ್ ವಿಷಯಕ್ಕೆ ಬಂದ್ರೆ ನಿಜವಾಗ್ಲೂ ಎರಡು ಸಿನಿಮಾ ಕೂಡ ಬ್ರೂಟಲ್ ಆಗಿದೆ. ಆದ್ರೆ ಈ ತರ ಬ್ರೂಟಲ್ ವಿಷಯಗಳನ್ನ ತಕೊಂಡು ಆಪೋಸಿಟ್ ಬಂದ್ರೆ ಸಿನಿಮಾ ಗೆಲ್ಲುತ್ತಾ ಸೋಲುತ್ತಾ? ಆದ್ರೆ ಗೆಲ್ಲುತ್ತಾ ಸೋಲುತ್ತಾ ಅನ್ನೋಕ್ಕಿಂತ ಸಿನಿಮಾ ತರ ನೋಡ್ಬೇಕು. ಆದ್ರೆ ನಾವು ಸಿನಿಮಾ ತರ ನೋಡಲ್ಲ. ಸಾರಿ ಫ್ಯಾನ್ಸ್ ನ ಕಟ್ಕೊಂಡು ನಾವು ಸಿನಿಮಾ ನೋಡ್ಬೇಕಾದ್ರೆ ಸಿನಿಮಾದಲ್ಲಿ ಒಂದೇ ಅನ್ಸೋದು ನಮ್ಮ ಹೀರೋ ಸ್ಕ್ರೀನ್ ಮೇಲೆ ದೊಡ್ಡದಾಗಿ ಕಾಣ್ಬೇಕು ಅಂತ. ಆದ್ರೆ ಇವತ್ತು ಈ ವಿಷಯ ಮಾತಾಡೋದು ಯಾಕೆ ಅಂತ ಹೇಳಿದ್ರೆ, ನಮ್ಮ ನಾನಿ ಅವರ ಒಂದು ಸಿನಿಮಾ ಪ್ಯಾರಡೈಸ್, ಆ ಒಂದು ಬ್ರೂಟಲ್ ಸಿನಿಮಾ ಕೂಡ ಬರ್ತಾ ಇದೆ, ಹಾಗೆ ಟಾಕ್ಸಿಕ್ ಕೂಡ ಬರ್ತಾ ಇದೆ. ಈ ಟಾಕ್ಸಿಕ್ ಮತ್ತೆ ಪ್ಯಾರಡೈಸ್ ಎರಡು ಅಪೋಸಿಟ್ ನಿಂತ್ಕೊಂಡ್ರೆ ಮುಖಾಮುಖಿ ಆದ್ರೆ ಗೆಲ್ಲೋದು ಯಾವುದು ಅಂತ ಕಮೆಂಟ್ ಮಾಡಿಬಿಡಿ ಅಷ್ಟೇ. ಬಿಕಾಸ್ ಆಫ್ ನನ್ನ ಪ್ರಕಾರ ಗೆಲ್ಲೋದು ಅಂತ ಅನಿಸಿದ್ರೆ ಅದು ಟಾಕ್ಸಿಕ್. ಯಾಕಂತ ಹೇಳಿದ್ರೆ ಆ ಒಂದು ಸಿನಿಮಾಗೆ ಇರುವಂತ ಹೈಪ್ ನೆಕ್ಸ್ಟ್ ಲೆವೆಲ್. ಅದರಲ್ಲೂ ನಮ್ಮ ಕನ್ನಡದ ಸಿನಿಮಾ, ನಮ್ಮ ಕನ್ನಡದ ಹೀರೋ ಯಶ್ ಅವರು ಆಕ್ಟ್ ಮಾಡಿರುವಂತಹ ಸಿನಿಮಾ ಟಾಕ್ಸಿಕ್. ಈ ಒಂದು ಟಾಕ್ಸಿಕ್ ನಾವು ಗೆಲ್ಸ್ತೀವಿ ಅಂತ ಅಭಿಮಾನಿಗಳು ರೆಡಿ ಆಗಿದ್ದಾರೆ. ಆ ಅಭಿಮಾನಿಗಳಿಗೆ ಯಾವತ್ತೂ ಯಶ್ ಅವರು ಮೋಸ ಮಾಡೋದೇ ಇಲ್ಲ. ಹಾಗೆ ಟಾಕ್ಸಿಕ್ ಜೊತೆಗೆ ನಿಲ್ಲುವಂತ ಪ್ಯಾರಡೈಸ್ ಸಿನಿಮಾ ಕೂಡ ಬರೀ ಇಂಥದೇ ಓಕೆ ಅಷ್ಟೇ, ನನ್ನ ಪ್ರಕಾರದಲ್ಲಿ ಓಕೆ ಅಷ್ಟೇ ಅಂತ ಅನಿಸುತ್ತೆ. ಬಿಕಾಸ್ ಆಫ್ ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು ಕನ್ನಡ ಭಾಷೆಗಿಂತ ಬೇರೆ ಭಾಷೆನೇ ಜಾಸ್ತಿ ನೋಡ್ತಾರೆ ಸ್ವಲ್ಪ ಜನ. ಸೊ ಆ ಒಂದು ವಿಷಯವನ್ನು ಸೈಡ್ಗಿಟ್ರೆ ಟಾಕ್ಸಿಕ್ ಗೆಲ್ಲುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಈ ಒಂದು ವಿಷಯವನ್ನು ಬಿಟ್ಟು ಬೇರೆ ಮಾತಾಡಬೇಕು ಅಂತ ಹೇಳಿದ್ರೆ, ಟಾಕ್ಸಿಕ್ ನ ಮತ್ತಷ್ಟು ಅಪ್ಡೇಟ್ ತುಂಬಾ ಬ್ರೂಟಲ್ ಆಗಿ ರೆಡಿ ಆಗ್ತಾ ಇದೆ. ಅದರಲ್ಲೂ ಟ್ರೈಲರ್ ಬರ್ತಾ ಇದೆ, ಅಡಿಯಲ್ಲ 8ಕ್ಕೆ. ಆದ್ರೆ ಅದಕ್ಕಿಂತ ಮುಂಚೆ ಇವತ್ತು ಟೀಸರ್ ಕೂಡ ಬರ್ತಿದೆ ಗುರು. ಯಾವ್ದ್ರದ್ದು? ಪ್ಯಾರಡೈಸ್ ಇದು. ಈ ಒಂದು ಟೀಸರ್ ಅಲ್ಲಿ ಏನಿರ್ಬೋದು, ಹಾಗೆ 8 ತಾರೀಕಿಗೆ ಟ್ರೈಲರ್ ಅಲ್ಲಿ ಏನಿರ್ಬೋದು, ಪ್ರತಿ ಒಂದು ಕೂಡ ನಾನ್ ಮಾತಾಡ್ತೀನಿ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಿರುವಡ್ಡವನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು 2 ಸಿನಿಮಾದ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಸೈನಿಂಗ್ ಆಫ್, ಕಿರಣ್ ರಾಥೋಡ್.